ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿಗೆ ಪೂರಿ ಕುರ್ಮಾ ಮಾಡಿಬಿಟ್ಟು ತಿಂದು ಹಾಗೆ ತೋಟದ ಕಡೆ ಹೊರಟ್ವಿ. ದುರ್ಗವಾರದ ಹತ್ರ ಇರೋ ತೋಟ ನೋಡಿ, ಹೋಗ್ತಾ ಇದ್ದೀವಿ. ಆಟೋದಲ್ಲಿ ನಾನು, ಅತ್ತೆ, ನಮ್ಮ ಮನೆಯವರು ಹೋದ್ವಿ. ಹಾಗೆ ಅಲ್ಲೆಲ್ಲ ಗ್ರೀನರಿ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹೊಲದಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಬಂದ್ವಿ, ಅಲ್ಲಿ ಎಮ್ಮೆ ನೋಡಿ ಹೇಗಿದೆ. ಹಾಗೆ ಬಂದ್ವಿ ಇಲ್ಲಿಗೆ ತೋಟದ ಹತ್ರ. ಇಲ್ಲಿ ಒಳಗಡೆ ಅವರು ಶೆಡ್ ಹಾಕ್ಕೊಂಡು ಈ ಥರ ಎಲ್ಲ ಇರ್ತಾರೆ ನೋಡಿ ಗೈಸ್. ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅವ್ರದ್ದಿದು ಅಡಿಕೆ ತೋಟ ಅಂತೆ. ಹಾಗೆ ಒಳಗಡೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದರು ಅವರು. ಅಲ್ಲಿ ಒಳಗಡೆ ಹೋದ್ಮೇಲೆ ಪಪ್ಪಾಯ ಮರಗಳಂತೂ ತುಂಬಾ ಇದ್ವು. ಮರದಲ್ಲೇ ಹಣ್ಣಾಗ್ಬಿಟ್ಟು ಗೈಸ್. ನನಗಂತೂ ನೋಡಿ ಬಿಡೋಕ್ಕಾಗದೆ ಒಂದು 10 ಹಣ್ಣು ಕಿತ್ಕೊಂಬಂದ್ಬಿಟ್ಟೆ ಪಪ್ಪಾಯನ. ನೋಡಿ, ಇದು ಬಾರೆಹಣ್ಣಿನ ಗಿಡ, ತುಂಬ ದೊಡ್ಡದು. ದೊಡ್ಡ ಬಾರೆಹಣ್ಣು ಅಂತಾರಲ್ಲ ಆ ಥರದ್ದಿದು. ಹಾಗೆ ಎಲ್ಲ ನೋಡಬೇಕಾದ್ರೆ ಅವರು ಎಳ್ಳೀರು ಕುಡೀರಿ ಅಂತ ಎಳ್ಳೀರು ಕಿತ್ಕೊಂಡು ಬಂದರು ಇದೇ ಮರದಿಂದ. ಎಳ್ಳೀರಂತೂ ತುಂಬಾ ಸ್ವೀಟಲ್ಲಿತ್ತು ಗಾಯ್ಸ್, ತುಂಬ ಸ್ವೀಟಾಗಿತ್ತು. ಹಾಗೆ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಚೀಕು ಸುಮ್ಮನೆ ಇರ್ತಾನ. ಪಪ್ಪಾಯ ಅಂದ್ರೂ ತುಂಬ ಇಷ್ಟ. ಅವನು ಕೊಯ್ ಕೊಡೋವರೆಗೂ ಸುಮ್ಮನೆ ಇರಲಿಲ್ಲ ನೋಡಿ. ಅವಳು ತಿಂತಿದ್ದಾಳೆ, ಇವನು ತಿಂತಿದ್ದಾನೆ. ಹಾಗೆ ಸಂಜೆ ಬೇಜಾರಾಗ್ತಿತ್ತು ಅಂತ ಉಳ್ಳಿ ಮೊಳಕೆ ಕಟ್ಟಿದ್ರು ಅತ್ತೆ. ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಖಾರ ಉಪ್ಪು ಹಾಕಿಬಿಟ್ಟು ಅಂತ ಈ ಥರ ಫ್ರೈ ಮಾಡ್ಕೊಂಡೆ ನೋಡಿ. ನೀವು ಟ್ರೈ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಇದು. ನಾನು ಸಂಜೆ ತುಂಬ ಬೋರ್ ಆಗ್ತಿತ್ತು ಅಂತ ಈ ಥರ ಮಾಡ್ಕೊಂಡಿದ್ದೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಟೀ ಮಾಡಿಕೊಂಡು ಜೊತೆ ತಿಂದೆ. ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು ಅಂತ ಮಡಚಿಟ್ಟು ಮಹಾನಟಿ ಬರ್ತಾಯಿತ್ತು. ಅಷ್ಟರಲ್ಲೇ ಮಹಾನಟಿ ನೋಡಿಬಿಟ್ಟು ನನ್ನ ಡೇನ ಇವತ್ತಿಗೆ ಈ ಥರ ಎಂಡ್ ಮಾಡಿದೆ ನೋಡಿ ಗಾಯ್ಸ್. ಇವತ್ತಿನ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆಲ್. ಬಾಯ್.